ಅಷ್ಟೊಂದು ತಿಳುವಳಿಕೆ ನಮಗಿಲ್ಲ, ಅಷ್ಟೊಂದು ಚಮತ್ಕಾರ ನಿಪುಣತ್ವ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾವು ಆ ವೇದಗಳನ್ನ ಕಲಿಬೇಕು ಅಂದರೆ ನಮಗೆ ಸರಿಯಾದ ದಿವ್ಯ ಪುರುಷರಾದ ನಾರದ ಮುನಿ ಅಂತವ್ರು ಬೇಕು ನಮಗೆ. ಅಂಥವ್ರ ಹತ್ರ ನಾವು ಶ್ರವಣ ಮಾಡಿದ್ರೆ ಏನಾಗುತ್ತೆ, ನಮಗೆ ಅದನ್ನು ವೇದಶಾಸ್ತ್ರನ ಅರ್ಥ ಮಾಡ್ಕೊಳ್ಳೋಷ್ಟು ತಿಳುವಳಿಕೆ ನಮ್ಗೆ ಕೊಡ್ತಾರೆ ಅವರು. ಅವ್ರೇನು ಮಾಡ್ತಾರೆ, ಉದಾಹರಣೆ ಕೊಟ್ಟು ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ ಉದಾಹರಣೆ ಕೊಡ್ತಾರೆ ನಮಗೆ. 37ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದೆ, ಸೂತ ಮುನಿಗಳು ಹೇಳಿದರು, ವ್ಯಾಸ ಮಹರ್ಷಿಗಳ ಕುರಿತು ಹೀಗೆ ಹೇಳಿದ ಶ್ರೀ ನಾರದ ಮುನಿಗಳ ಅವರಿಂದ ಬಿಲ್ಕೊಂಡು ವೀಣೆಯನ್ನು ನುಡಿಸುತ್ತಾ ತಮ್ಮಿಚ್ಛೆಯಂತೆ ಸಂಚರಿಸಲು ಹೊರಟು ಹೋದರು. ಸೊ ಇವರು ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಸೂತ ಮುನಿಗಳು ಎಲ್ಲಿ ಅಂದರೆ ನೈಮಿಷಾರಣ್ಯದಲ್ಲಿ 88,000 ಋಷಿಮುನಿಗಳು ಕೂತ್ಕೊಂಡಿದ್ದಾರೆ. ನೈಮಿಷಾರಣ್ಯ ಅಂತ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಇವಾಗಲೂ ಇದೆ ಆ ಜಾಗ. ಮೊನ್ನೆಲ್ಲ ಕೆಲವರೆಲ್ಲ ಹೋಗ್ಬೋದು ಭಕ್ತರು. ಅಲ್ಲಿ ಸೂತ ಮುನಿಗಳು ಇಲ್ಲಮ್ಮ, ಇದು ಉತ್ತರ ಪ್ರದೇಶ ಹತ್ರ, ವೃಂದಾವನ ಉತ್ತರ ಪ್ರದೇಶ ಆ ಕಡೆ ಇರೋ ಜಾಗದಲ್ಲಿ ಅಲ್ಲಿರೋದು, ಉತ್ತರ ಪ್ರದೇಶ ಹತ್ರ ಇರೋದು ನೈಮಿಷಾರಣ್ಯ. ಅಲ್ಲೇ ಭಾಗವತಮ್ಮು ಸೂತ ಮುನಿಗಳು ಅಂತ ಒಬ್ಬರು ಸುಖಮುನಿ ಬಂದು ಪರೀಕ್ಷಿತ್ ಮಹಾರಾಜ್ ಹೇಳುವಾಗ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು ಅವರು. ಅದನ್ನು ಅವರು ಶ್ರವಣ ಮಾಡಿದ್ರು. ಆ ದಿವ್ಯವಾದ ಸುಖಮುನಿಗಳ ಶ್ರವಣದಿಂದ ಎಲ್ಲ ಕೇಳ್ಕೊಂಡು ಏನು ಮಾಡಿದ್ರು, ನೈಮಿಷಾರಣ್ಯದಲ್ಲಿರೋ 88 ಋಷಿಮುನಿಗಳಿದ್ರು. ಅವ್ರಿಗೆ ಲೀಡ್ರ್ ಬಂದು ಶೌನಕಾಮುನಿ. ಆ ಶೌನಕಾಮುನಿ ನಾಯಕತ್ವದಲ್ಲಿ ಅವ್ರು ಏನು ಮಾಡಿದ್ರು, ಈ ಥರ ಸೂತ ಮುನಿಗಳನ್ನ ಕರೆಸ್ಕೊಂಡು ನಾವು ಭಾಗವತಂ ಕೇಳೋಣ ಅಂತೇಳಿ ಅವ್ರನ್ನ ಕರೆಸಿದ್ರು. ಅವ್ರನ್ನ ಕರೆಸುವಾಗ ಸೂತ ಮುನಿಗಳು ಅದನ್ನ ಉಪದೇಶ ಕೇಳಿದ್ರು. ಯಾಕಂದ್ರೆ ಇವರು ಅವ್ರ ಹತ್ರ ಕೇಳಿದ್ದಾರೆ, ಸುಖಮುನಿ ಹತ್ರ ಅವ್ರು ಕೇಳಿದ್ದಾರೆ. ಅದಕ್ಕೆ ಇವರು ಉಪನ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು. ಸೂತ ಗೋಸ್ವಾಮಿ ಬಂದು ಇವರಿಗೆಲ್ಲ ಹೇಳಿದ್ರು, ಋಷಿ ನೈಮಿಕಾಶಾರಣ್ಯದಲ್ಲಿ ಭಾಗವತಂ ಹೇಳಿದ್ರು. ಅದಕ್ಕೆ ಸೂತ ಮುನಿಗಳು ಏನು ಹೇಳಿದ್ರು ಅಂದರೆ, ವ್ಯಾಸ ಮಹರ್ಷಿಗಳ ಕುರಿತು ಹೀಗೆ ಹೇಳಿದ ಶ್ರೀ ನಾರದ ಮುನಿಗಳು. ವ್ಯಾಸ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ ನಾರದ ಮುನಿ. ಇದೆಲ್ಲ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ವೀಣೆ ತಗೊಂಡು ನುಡಿಸ್ಕೊಂಡು ನಾರಾಯಣ ನಾರಾಯಣ ಅಂದ್ಕೊಂಡು ಅವರು ಭಗವಂತನ ಹೊಗಳ್ಕೊಂಡು ಸಂಚಾರ ಮಾಡಕ್ಕೆ ಹೊರಟ್ಬಿಟ್ರು. ಪ್ರತಿಯೊಬ್ಬ ಜೀವಿಯು ಪೂರ್ಣ ಸ್ವತಂತ್ರನಾಗಲು ಕಾತರನಾಗಿರ್ತಾನೆ, ಏಕೆಂದರೆ ಅದು ಅವನ ಆಧ್ಯಾತ್ಮಿಕ ಸ್ವಭಾವ. ಈ ಸ್ವತಂತ್ರವನ್ನು ಭಗವಂತನ ದಿವ್ಯ ಸೇವೆಯಿಂದ ಮಾತ್ರ ಪಡೆಯಬಹುದು. ಬಾಹ್ಯ ಶಕ್ತಿಗಳಿಂದ ಮೋಹಿತನಾಗಿ ಪ್ರತಿಯೊಬ್ಬರೂ ನಾನು ಸ್ವತಂತ್ರನೆಂದು ಭಾವಿಸುತ್ತಾನೆ, ಆದರೆ ವಾಸ್ತವಿಕವಾಗಿ ಅವನು ನಿಸರ್ಗದ ನಿಯಮಗಳಿಂದ ಬದ್ಧನಾಗ್ತಾನೆ. ಎಲ್ರಿಗೂ ಏನು ಸ್ವಭಾವ ಅಂದರೆ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಸ್ವತಂತ್ರನಾಗಿರ್ಬೇಕು. ಇವಾಗ ಮಕ್ಕಳಿಗೆ ಏನಾದರೂ ಹೇಳೋ, ನಾನು ಮಾಡಲ್ಲ ಹೋಗಮ್ಮ, ನಾನು ಹಿಂಗೆ ಮಾಡಬೇಕು ಅಂತ ಯಾರೋ ಅವ್ರಿಗೇನು ಹೇಳ್ಬಾರ್ದು, ಸ್ವತಂತ್ರನಾಗಿರ್ಬೇಕು. ನಾನು ಯಾರ ಮಾತು ಯಾರೂ ನನಗೆ ಅಡ್ಡಿ ಹೇಳ್ಬಾರ್ದು, ಯಾರೂ ನನಗೆ ಬೇರೆ ಸರ್ವಿಸ್ ಹೇಳ್ಬಾರ್ದು, ಆಜ್ಞೆ ಹೇಳ್ಬಾರ್ದು. ನಾನು ಸ್ವತಂತ್ರನಾಗಿರಬೇಕು. ನನಗೆ ಯಾರೂ ಬಂದು ನನ್ನ ಜೀವನದಲ್ಲಿ ಯಾರೂ ನನಗೆ ಇದು ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಅಡ್ಡಿ ಮಾಡಬಾರ್ದು. ಆದರೆ ಅದು ಆಗೋ ಕೆಲಸ ಅಲ್ಲ. ಈ ಭೌತಿಕವಾದ ನೈಸರ್ಗಿಕ ಪ್ರಕೃತಿಯಾದ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಸ್ವತಂತ್ರನಾಗಿ ಇರೋಕ್ಕಾಗಲ್ಲ. ನನಗೆ ಯಾರ ಸಹಾಯ ಬೇಡಪ್ಪ, ನಾನು ಒಬ್ಬನೇ ಇರ್ತೀನಿ ಅಂತ ನಾವು ಅಂದ್ಕೊಂಡ್ರೆ ನಾವು ಎಲ್ಲಿ ಹೋಗ್ತೀರೋ ಅಲ್ಲಿ ಮತ್ತೆ ಯಾರ ಮೇಲೆ ಒಬ್ಬರ ಮೇಲೆ ಆಧಾರ ಪಡಬೇಕಾಗುತ್ತೆ, ಆಧಾರ ಪಡಲೇಬೇಕು. ಈಗ ಭಗವಂತ ನೀನೇನು ಬೇಡಪ್ಪ, ನನಗೆ ಬೇಕಾದಷ್ಟು ಹಣ ಇದೆ, ಶ್ರೀಮಂತ, ನಾನು ದೊಡ್ಡ ಬಂಗ್ಲೆಗಳಿದೆ, ಬೇಕಾದಷ್ಟು ಮನೆಗಳಿದೆ, ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ಬೇಕಾದಷ್ಟು ಕಾರ್ಪೊರೇಟ್ ಸೆಕ್ಟರ್ಸ್ ಇದೆ, ನನಗೆ ಶೇರ್ಸ್ ತುಂಬ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಇದೆ, ಒಡವೆ ಎಲ್ಲ ಫುಲ್ಲಾಗಿದೆ, ನೀನೇನು ನನಗೆ ಬೇಕಾಗಿಲ್ಲ. ನಾನು ಬೇಕಾದರೆ ನಾನು ಮಾರ್ಕೊತೀನಿ. ನಿನ್ಗೆ ಮಾರೋದಕ್ಕಾದರೂ ಒಬ್ಬರು ಬೇಕಲ್ಲ. ಅಲ್ಲಿ ಬ್ಯಾಂಕಲ್ಲಿ ನೀನು ಹೋಗ್ತೀಯ, ಬ್ಯಾಂಕಲ್ಲಿ ನೀನು ಟ್ರಾನ್ಸಾಕ್ಷನ್ ಮಾಡಿ, ಅದಕ್ಕೊಬ್ಬರು ಬೇಕು. ಎಲ್ಲದಕ್ಕೂ ಯಾವ್ದ್ರ ಮೇಲೆ ಒಂದು ಆಧಾರ ಪಡಬೇಕು. ಅದೆಲ್ಲ ಬಿಟ್ಬಿಡು. ನೀನು ಶ್ವಾಸ ಮಾಡ್ತಾ ಇರೋ ಗಾಳಿ ಯಾರ್ದು? ಆ ಭಗವಂತ ನಿನ್ಗೆ ಆ ಗಾಳಿ ಕೊಡದೇ ಇದ್ರೆ ನೀನು ಹೆಂಗೆ ಶ್ವಾಸ ಮಾಡ್ತೀಯ? ನೀನು ದುಡ್ಡು ಇಟ್ಕೊಂಡು ಶ್ವಾಸ ಮಾಡ್ತೀಯ? ಅದು ದುಡ್ಡಿನ ಆಕ್ಸಿಜನ ನಿನಗೆ, ಇಲ್ಲ ಒಡವೆ ಆಕ್ಸಿಜನ, ಅದನ್ನ ಇಟ್ಕೊಂಡು ನಾವು ಶ್ವಾಸ ಮಾಡೋಕ್ಕಾಗುತ್ತಾ? ಆರೋಗ್ಯ ಭಗವಂತನಿಂದನೇ ಅವ್ನು ಕೊಡೋ ಈ ನೈಸರ್ಗಿಕವಾದ ಈ ಪ್ರಕೃತಿಯಿಂದ ನಮಗೆ ಬರೋ ಗಾಳಿ, ನೀರು, ಈ ಭೂಮಿ, ಈ ಆಕಾಶ, ಈ ಉಷ್ಣ ಎಲ್ಲ ದೇವರಿಂದನೇ ಬರೋದು. ಈಗ ಗಿಡ ಮರಗಳೆಲ್ಲ ಇಲ್ಲ ಅಂದರೆ ನಮಗೆ ಆಕ್ಸಿಜನ್ ಹೆಂಗೆ ಬರುತ್ತೆ? ಆಕ್ಸಿಜನ್ನೇ ಬರಲ್ಲ, ನಾವು ಶ್ವಾಸ ಮಾಡೋಕೆ ಕೂಡ ಆಗಲ್ಲ, ಬಿದ್ದೋಗ್ಬಿಡ್ತೀವಿ ಹಂಗೆ. ಅದಕ್ಕೆ ನಾನು ಸ್ವತಂತ್ರನಾಗಿರಬೇಕು ಅಂತ ನಾವು ಇಲ್ಲಿ ಬಂದಿದ್ದೀರಿ. ಆ್ಯಕ್ಚುಲಾಗಿ ಅಲ್ಲಿ ಬಂದಿರೋದು ನಾವು ಅಲ್ಲಿದ್ದವರೇ ಎಲ್ಲರೂ. ಇಲ್ಲಿ ಭಗವಂತ ಹತ್ರ ಇದ್ದು ನಾನು ಭಗವಂತನ ನೋಡಿ ನಾನು ಹಿಂಗೆ ಭಗವಂತನ ಹತ್ರ ಸ್ವತಂತ್ರನಾಗಿರಬೇಕು, ಎಲ್ಲರೂ ನನ್ನ ಮೇಲೆ ಆಧಾರ ಪಡಬೇಕು, ನಾನು ಬೇರೆಯವ್ರ ಮೇಲೆ ಆಧಾರ ಪಡಬಾರ್ದು ಅಂತ ನಾವು ತಿಳ್ಕೊಂಡು ಇಲ್ಲಿ ಬಂದಿರೋದು. ಆದರೆ ಇಲ್ಲೇನಾಯಿತು, ಮಾಯಾ ಒಂದು ತಾಕಕ್ಕೆ, ಆ ಪ್ರಭಾವಕ್ಕೆ ನಾವೇನು ಮಾಡಿದ್ರಿ, ಆ ಮಾಯಾಗೆ ಬಲೆಯಾಗಿ ಎಲ್ಲರ ಮೇಲೂ ನಾವು ಆಧಾರ ಪಟ್ಟಿದ್ದೀವಿ.
ಈಗ ಮಗ ಬಂದು ತಂದೆನ ಬಿಟ್ಟು, ತಂದೆ ನೀನೇ ನನಗೇನು ಬೇಕಾಗಿಲ್ಲ, ನಾನು ದೊಡ್ಡವನಾಗ್ಬಿಟ್ಟೆ, ನಾನೇ ನೋಡ್ಕೊತೀನಿ, ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಅಂತ ಹೊರಗಡೆ ಹೋದ ಏನು ಮಾಡ್ತಾನೆ? ತಿಂತಾನೆ ಅಷ್ಟೇ. ಇರೋವರೆಗೂ ಎಲ್ಲರೂ ಬರ್ತಾರೆ ಸ್ನೇಹಿತರು. ಬೆಲ್ಲದ ಮೇಲೆ ಹೆಂಗೆ ನೊಣಗಳು ಮುಚ್ಕೊಂಡು ಆ ಥರ ಬರ್ತಾರೆ. ಎಲ್ಲ ಖಾಲಿ ಆದಮೇಲೆ ಎಲ್ಲ ಓಡೋಗ್ಬಿಡ್ತಾರೆ, ಒಬ್ಬರು ಹತ್ರ ಬರಲ್ಲ. ಆಮೇಲೆ ಮತ್ತೆ ಅವ್ನು ಯಾರ ಹತ್ರ ಬರಬೇಕು? ಮತ್ತೆ ಯಾರ ಹತ್ರ ಬರಬೇಕು? ತಂದೆ ಹತ್ರ ಬರಬೇಕು. ಅದೇ ಥರ ಕೃಷ್ಣ ಹತ್ರ ನಾವು ಬರಲೇಬೇಕು. ನಾವು ಈಗ ಬೇಡ ಅಂತೀರ ಕೃಷ್ಣನ ಭಕ್ತಿ ಮಾಡೋದು ಬೇಡ ಅಂತ ನಾವು ಅನ್ಕೊಂತಿರೋತ್ತೆ ಅಷ್ಟೇ. ಕೊನೆಗೆ ಏನಾದರೂ ದೊಡ್ಡ ಪೆಟ್ಟಾದರೆ ನಾವು ಮತ್ತೆ ವಾಪಸ್ ಬರೋದಲ್ಲ. ದೇವ್ರ ಹತ್ರ ಯಾರು ಕಾಪಾಡಲ್ಲ, ಯಾರು ಜಾಗನೂ ಕೊಡಲ್ಲ, ಯಾರು ಸ್ಥಳ ಕೊಡಲ್ಲ, ಯಾರು ಸಹಾಯ ಮಾಡಲ್ಲ. ಎಲ್ರಿಗೂ ಸಹಾಯ ಮಾಡೋದು ಯಾರಂದರೆ ಭಗವಂತನೇ. ಅದಕ್ಕೆ ನಾವು ಅಜ್ಞಾನದಲ್ಲಿ ಇರಬಾರ್ದು. ಅಜ್ಞಾನದಲ್ಲಿ ಇದ್ದರೆ ನಾವು ಪಾಪ ಮಾಡ್ತೀರಿ. ಸೊ ಪಾಪ ಮಾಡಿದ್ರಿಂದ ನಮಗೇನಾಗುತ್ತೆ? ಕರ್ಮದಲ್ಲಿ ಸಿಕ್ಕಾಕೊತೀರಿ. ಕರ್ಮದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಏನಾಗುತ್ತೆ? ಈ ಸಂಸಾರದ ಬಲಿನಲ್ಲಿ ಮತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಇದು ಕೃತಕವಾಗಿ ಅವುಗಳನ್ನು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಪ್ರತಿಯಾಗಿ ನಾರದ ಮುನಿಗಳು ದೈವೋತ್ತಮ ಪುರುಷನಾದ ಮುಕುಂದನ ದಿವ್ಯ ಪ್ರೇಮೆಯನ್ನು ಸೇವೆಯಲ್ಲಿ ಇಂದ್ರಿಯಗಳು ನಿಗ್ರಹಿಸುವ ಮತ್ತೊಂದು ವಿಧಾನವನ್ನು ಆದೇಶಿಸಿದ್ದಾರೆ. ಅದು ಅವರು ತಮ್ಮ ಅನುಭವದಿಂದ ಹೀಗೆ ಹೇಳುತ್ತಾರೆ: ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವ ವಿಧಾನಕ್ಕಿಂತ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಹೆಚ್ಚು ಪರಿಣಾಮಕಾರಿಯೂ ಕಾರ್ಯಸಾಧವೂ ಆಗಿದೆ. ಸೊ ಭಗವಂತನಾದ ಮುಕುಂದನ ಸೇವೆಯಲ್ಲಿ ಇಂದ್ರಿಯ ಸೃಷ್ಟಿಯಲ್ಲಿ ಮಗ್ನವಾಗುವುದಕ್ಕೆ ಅವಕಾಶವೇ ಇಲ್ಲವಾಗಿದೆ. ಹೇಳ್ತಾ ಇದ್ದಾರೆ, ಭಗವಂತನ ಸೇವೆಯಲ್ಲಿ ನಾವಿದ್ದರೆ ನಾವು ಇಂದ್ರಿಯ ನಿಯಂತ್ರಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತನ ಸೇವೆಯಲ್ಲಿ ಯಾವಾಗಲೂ ಇರುವಾಗ ನಾವು ಇಂದ್ರಿಯಕ್ಕೋಸ್ಕರ ಇಂದ್ರಿಯ ಕಂಟ್ರೋಲ್ ಮಾಡಬೇಕು ಅಂತೇಳಿ ನಾವು ಆಸೆ ಈ ಕಾಮಗಳನ್ನೆಲ್ಲ ನಾವು ಅಂತ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಬೇರೆ ಥರವಾದ ಒಂದು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಆ ಭಕ್ತಿ ಸೇವೆ ಮಾಡ್ತಾ ಅದರಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ. ಸೊ ಕೃತಕವಾಗಿ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ನಿಗ್ರಹವೇ ಅಲ್ಲ. ಯಾಕಂದರೆ ಸುಖಭೋಗದ ಯಾವುದಾದರೂ ಸಂದರ್ಭ ಒದಗುತ್ತಿದ್ದಂತೆಯ ಸರ್ಪದಂತೆ ಇಂದ್ರಿಯಗಳು ಖಂಡಿತವಾಗಿ ಅದರ ಲಾಭ ಪಡೆಯುತ್ತವೆ. ಇತಿಹಾಸದಲ್ಲಿ ಇಂಥ ಅನೇಕ ನಿದರ್ಶನಗಳು ಇವೆ. ಹಾವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ನಿಗ್ರಹವೇ ಅಲ್ಲ. ಏಕೆಂದರೆ ಸುಖಭೋಗದ ಯಾವುದಾದರೂ ಸಂದರ್ಭ ಒದಗುತ್ತಿದ್ದಂತೆಯ ಸರ್ಪದಂತೆ ಇಂದ್ರಿಯಗಳು ಖಂಡಿತವಾಗಿ ಅದರ ಲಾಭ ಪಡೆಯುತ್ತದೆ. ಸೊ ಈ ಹಾವುಗಳು ಬಂದು ಹಾವುಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಹಾವುಗಳನ್ನ ಹಿಡಿತದಲ್ಲಿಟ್ಟುಕೊಳ್ಳುವುದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಹಾವನ್ನು ಹೋಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸುಖಭೋಗದಲ್ಲಿ ನಾವು ಯಾವಾಗಲೂ ನಿರಂತರ ಆಗಿಬಿಟ್ಟಿದ್ದೀರಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇತಿಹಾಸದಲ್ಲಿ ವಿಶ್ವಾಮಿತ್ರ ಮುನಿ ಮೇನಕೆಯ ಸೌಂದರ್ಯಕ್ಕೆ ಬಲಿಯಾದನಲ್ಲ, ತನ್ನನ್ನು ಚೆನ್ನಾಗಿ ಶೃಂಗಾರಿಸಿಕೊಂಡು ಮಾಯಾ ಠಾಕೂರ್ ಹರಿದಾಸರನ್ನು ಮಧ್ಯರಾತ್ರಿಯಲ್ಲಿ ಮೋಹಿಸಿದಲು ಅದರ ಶ್ರೇಷ್ಠ ಭಕ್ತರನ್ನು ಆಕೆ ತನ್ನ ಬಳಿಗೆ ಬಿಳಿಸಲಾಗಲಿಲ್ಲ. ಇಲ್ಲಿ ಹರಿದಾಸ್ ಠಾಕೂರ್ನ ವಿಶ್ವಾಮಿತ್ರನ ಇಬ್ಬರನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಪ್ರಭುಪಾದರು ವಿಶ್ವಾಮಿತ್ರ ಏನು ಮಾಡ್ತಾರೆ? ಮೇನಕ ಗೌರವ ತಪಸ್ಸು ಮಾಡ್ತಾ ಇದ್ದಾರೆ. ಗೌರವ ತಪಸ್ಸಿಂದ ಹೇಗಾದರೂ ನಾನು ಬ್ರಹ್ಮರ್ಷಿನ ಆಗಬೇಕು ಅಂತೇಳಿ ಮಾಡುವಾಗ ಇಂದ್ರ ಏನು ಮಾಡ್ತಾನೆ? ಮೇನಕನ ಕಳಿಸ್ಬಿಡ್ತಾನೆ. ಮೇನಕ ಏನು ಮಾಡ್ತಾರೆ? ನೃತ್ಯ ಮಾಡಿಕೊಂಡು ಗಜ್ಜೆಗಳ ಸೌಂಡ್ಗೆ ಕೇಳಿಸ್ಕೊಂಡು ಇವನೇ ವಿಶ್ವಾಮಿತ್ರ ಏನು ಮಾಡ್ಬಿಡ್ತಾನೆ? ಬಲಿ ಆಗ್ಬಿಡ್ತಾನೆ. ಆ ಕಾಮಕ್ಕೆ ಅಂದಕ್ಕೆ ಬಲಿ ಆಗ್ಬಿಡ್ತಾನೆ. ಮತ್ತೆ ಏನು ಮಾಡ್ತಾನೆ? ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಮತ್ತೆ ಇದು ಧ್ಯಾನ ಮಾಡೋಕ್ಕೆ ಕೂತ್ಕೊತಾನೆ. ಈ ಸಲ ನಾನು ಯಾವ ಶಬ್ದಕ್ಕೂ ನಾನು ಆಸೆ ಬೀಳಲ್ಲ ಅಂತ. ಆವಾಗ ಏನು ಮಾಡ್ತಾನೆ ಇಂದ್ರ? ಮತ್ತೆ ಏನು ಮಾಡ್ತಾನೆ? ಇನ್ನೊಬ್ಬರನ್ನ ಕಳಿಸ್ತಾನೆ. ಇನ್ನೊಬ್ಬರು ಗಂಧರ್ವಗಿರಿನ ಅಹಲ್ಯ ಬೇರೆ, ಅಹಲ್ಯ ರಾಮಾಯಣದಲ್ಲಿ ಬರೋದು. ಈ ರಂಭ ಮೊದಲು ಕಳಿಸಿದ ಮೇಲೆ ಆಮೇಲೆ ಮೇಣಕನ ಕಳಿಸ್ಮೇಲೆ ಆಮೇಲೆ ರಂಭನ ಕಳಿಸ್ತಾನೆ. ರಂಭ ಏನು ಮಾಡ್ತಾರೆ? ಇವ್ರ ಧ್ಯಾನದಿಂದ ಹೊರಗಡೆ ಬರೋಲ್ಲ, ತುಂಬ ಸೀರಿಯಸ್ ಆಗಿ ಧ್ಯಾನ ಮಾಡ್ತಾ ಇರ್ತಾರೆ. ಆವಾಗ ಆ ಸೌಂಡ್ಗೆ, ಶಬ್ದಕ್ಕೆ, ಆ ಆಟಕ್ಕೆ ಇವನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಈ ಸಲ ಏನು ಮಾಡಿದ್ರು? ಮೊದಲನೇ ಸಲ ಮೇನಕನ ಮದುವೆ ಮಾಡ್ಕೊಂಡ್ಬಿಡ್ತಾನೆ ವಿಶ್ವಾಮಿತ್ರ, ಧ್ಯಾನ ಮಾಡೋದು ಬಿಟ್ಬಿಟ್ಟು ಭಂಗ ಆಯಿತು ಅಂತ. ಎರಡನೇ ಸಲ ಏನಾಯಿತು? ರಂಭ ಮೇಲೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ ತಕ್ಷಣ ಏನಾಗುತ್ತೆ? ಧ್ಯಾನ ಎಲ್ಲ ಹೊರಟೋಯ್ತು, ಭಂಗ ಆಯಿತು. ಅದಕ್ಕೆ ಶುದ್ಧ ಭಕ್ತರು ಹರಿದಾಸ್ ಠಾಕೂರ್ ಅಂತ ಅವ್ರಿಗೂ ನವಾಬ್ ಸಾಹೇಬ್ ಏನು ಮಾಡಿದ್ರು? ಒಂದು ಅಂದವಾದ ಒಂದು ಹುಡುಗಿನ ಕಳಿಸಿ ಅವನ್ನ ಜಪ ಮಾಡೋದೆಲ್ಲ ಸ್ಟಾಪ್ ಮಾಡೋ ಅಂತೇಳಿ ಅವನ್ನ ನಿನ್ನ ವಸೀಕರಣ ಮಾಡ್ಕೊ ಅಂತ ಹೇಳಿ ಕಳಿಸಿದ್ರು. ಇವಳು ಏನು ಮಾಡಿದ್ಲು? ಇವಳು ಈ ವೇಶ್ಯ ಏನು ಮಾಡಿದ್ಲು? ಡ್ಯಾನ್ಸ್ ಆಡ್ಕೊಂಡು ಅದು ಇದು ಮಾಡಿಕೊಂಡು ಹೆಂಗನ ವಸೀಕರಣ ಮಾಡ್ಕೊಂಡು ಅಂತ ಪ್ರಯತ್ನ ಪಟ್ಟರು. ಅದೇ ಹರಿದಾಸ್ ಠಾಕೂರ್ ಏನು ಮಾಡಿದ್ರು? ನಿನಗೇನು ಬೇಕು ಅಂತ ಕೇಳಿದ್ರು. ನಿನ್ನ ಮದುವೆ ಮಾಡ್ಕೊಂಡು ನಾನು ಅನುಭವಿಸ್ಬೇಕು ಅಂತ ಹೇಳಿದ್ರು. ಹರಿದಾಸ್ ಠಾಕೂರ್ ಹೇಳಿದ್ರು, ಅಷ್ಟೇ ತಾನೇ, ಅದು ಮಾಡ್ತೀನಿ, ನಾನು 3 ಲಕ್ಷ ನಾಮ ಜಪ ಮಾಡ್ತೀನಿ, ಅದಾದಮೇಲೆ
ಅದು ನೀನು ಮಾಡು ಅಂತ ಕೂಡ ಹೇಳಿಲ್ಲ. ನಾನು ಜಪ ಮಾಡ್ತೀನಿ, ನೀನು ವೆಯ್ಟ್ ಮಾಡು. ನಾನು ಜಪ ಮಾಡಿದ್ಮೇಲೆ ನಾನು ಬರ್ತೀನಿ. ಇವಳು ಮಾಡ್ತಾ 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 ಅವರು ಆಹಾರ ಕೂಡ ತೊಗೊಳಲ್ಲ. ಹರಿದಾಸ ನೀರು ಕುಡಿಯಲ್ಲ. 3 ಲಕ್ಷ ನಾಮ ಹೇಳಿದ್ಮೇಲೆ ಎಲ್ಲ ತೊಗೊಳೋದು. ಈ 3 ಲಕ್ಷ ನಾಮ ಕೇಳಿದ್ರೆ ಒಬ್ಬರು ಭಕ್ತನಾಗ್ತಾ ಇರ್ತಾನ. ಅವ ಕೇಳಿ ಕೇಳಿ, ಅದು ಶುದ್ಧ ನಾಮ, ಹರಿದಾಸ್ ಠಾಕೂರ್ ಶುದ್ಧ ನಾಮ ಹೇಳಿದ್ರು. ಕೇಳಿ 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 ಅವಳು ಭಕ್ತರಾಗ್ಬಿಟ್ರು. 3ನೇ ದಿನ ಅವಳು ಭಕ್ತರಾಗಿ ಅವಳು 3 ಲಕ್ಷ ನಾಮ ಹೇಳಕ್ಕೆ ಶುರು ಮಾಡ್ಬಿಟ್ಟು. ಅದೇ ಇಲ್ಲಿ ಹೇಳ್ತಾರೆ, ಶುದ್ಧ ಭಕ್ತನ ಯಾವತ್ತು ಬಲಿ ಮಾಡ್ಕೊ ಇದು ಅವರ ಇದು ಅಲ್ಲ, ವಸೀಕರಣ ಮಾಡೋಕ್ಕಾಗಲ್ಲ ಶುದ್ಧ ಭಕ್ತನ. ಆದರೆ ವಿಶ್ವಾಮಿತ್ರ ಅಂತವ್ರು ಏನಾಗಿದ್ರು, ಬಲಿ ಆಗ್ಬಿಟ್ರು. ಅಂದಕ್ಕೆ ಕಾಮಕ್ಕೆ ಅದಕ್ಕೆಲ್ಲ ಬಲಿ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಇದರ ಒಟ್ಟು ಸಾರ ಇಷ್ಟು: ಭಗವಂತನ ಭಕ್ತಿ ಸೇವೆಯ ಹೊರತಾಗಿ ಯೋಗ ಪದ್ಧತಿಯಾಗಲಿ ಊಹಾತ್ಮಿಕ ಚಿಂತನೆಯಾಗಲಿ ಎಂದು ಯಶಸ್ವಿಯಾಗಲಾರವು. ಕಾಮ್ಯಕರ್ಮಗಳು, ಹಠಯೋಗದ ಊಹಾತ್ಮಕ ತತ್ವಶಾಸ್ತ್ರದ ಸೋಂಕು ಇಲ್ಲದ ಭಗವಂತನ ಶುದ್ಧ ಭಕ್ತಿ ಸೇವೆಯೇ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಲು ಅಗ್ರಗಣ್ಯ ವಿಧಾನ. ಅಂದರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಯೋಗ ಪದ್ಧತಿ, ಅಷ್ಟಾಂಗ ಯೋಗ, ಜ್ಞಾನ ಮಾರ್ಗ, ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಇದರೆಲ್ಲ ಭಗವಂತನ ನಾವು ಪಡೆಯೋಕ್ಕಾಗಲ್ಲ. ಶುದ್ಧ ಭಕ್ತಿಯಿಂದಲೇ ಭಗವಂತನ ಪಡೆಯೋಕ್ಕಾಗೋದು ಅಂತೇಳಿ ಹೇಳ್ತಾ ಇದ್ದಾರೆ. ಆ ಶುದ್ಧ ಭಕ್ತಿ ಮಾಡಬೇಕು ಅಂದರೆ ಭಕ್ತರ ಸಾಂಗಿಧ್ಯ ಬೇಕು. ಭಕ್ತರ ಸಾಂಗಿಧ್ಯದಲ್ಲಿ ಭಕ್ತರೇ ನಮ್ಗೇನು ಹೇಳ್ಕೊಡ್ತಾರೆ? ನಾಮ ಜಪ ಮಾಡೋದು ಹೇಳ್ಕೊಡ್ತಾರೆ. ಭಗವದ್ಗೀತಾ ಶ್ಲೋಕಾಸ್ ಎಲ್ಲ ಹೇಳ್ಕೊಡ್ತಾರೆ. ಅದಕ್ಕೆ ವಿವರಣೆ ಕೊಡ್ತಾರೆ. ನಮ್ಮ ಇದು ವೈಯಕ್ತಿಕ ಜೀವನದಲ್ಲಿ ಯಾವ ಥರ ನಾವು ಅಳವಡಿಸ್ಕೋಬೇಕು, ಈ ಭಗವದ್ಗೀತೆನ ಹೆಂಗೆ ಅಪ್ಲೈ ಮಾಡಬೇಕು, ಇದೆಲ್ಲ ನಮ್ಗೆ ಹೇಳ್ಕೊಡೋದ್ರಿಂದ ನಮಗೇನಾಗುತ್ತೆ, ಲೌಕಿಕವಾದ ವಿಷಯಗಳೆಲ್ಲ ನಮ್ಗೆ ಸ್ವಲ್ಪನೇ ದೂರ ಆಗ್ತಾ ಇರುತ್ತೆ. ಸೊ 30 ಕೊನೆ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾರದ ಮುನಿಗಳ ಆದಷ್ಟು ಮಹಿಮೆ, ಅದಂಥ ಧನ್ಯತೆ, ಅದಕ್ಕೆ ಕಾರಣ 38 ಕಾರಣ ಅವರು ದೈವೋತ್ತಮ ಪುರುಷನ ಕಾರ್ಯಗಳನ್ನು ವೈಭವದಿಂದ ಹಾಡಿ ಹೊಗಳುತ್ತಾರೆ. ಹೀಗೆ ಮಾಡುತ್ತಾ ತಾವು ಸಂತಸ ಪಡುತ್ತಾರೆ. ಬ್ರಹ್ಮಾಂಡದ ಇತರ ಸಂತುಷ್ಟ ಆತ್ಮರಿಗೂ ಚೈತನ್ಯ ನೀಡುತ್ತಾರೆ. ಸೊ ನಾರದ ಮುನಿಗಳಂತ ಪ್ರಚಾರಕರು ಏನು ಮಾಡ್ತಾರೆ? ಭಗವಂತನ ಹಾಡೋದು, ಹೊಗಳೋದು ಮಾಡೋದ್ರಿಂದ ಅವರು ಶುದ್ಧ ಆಗ್ತಾ ಇರ್ತಾರೆ. ಮತ್ತು ಬೇರೆಯವರು ಅವರೆಲ್ಲೆಲ್ಲ ಹೋಗ್ತಾರೋ ಅವ್ರಿಗೂ ಪ್ರಚಾರ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೃಷ್ಣ ಭಕ್ತಿ ಕೊಡ್ತಾ ಇರ್ತಾರೆ. ಈಗ ನಾರದ ಮುನಿಗೆ ಎಷ್ಟು ಜನ ಕೊಡ್ತಾರೆ? ಪ್ರಹ್ಲಾದ್ ಮಹಾರಾಜ್ಗೆ ಕೊಟ್ಟಿದ್ದಾರೆ, ಧ್ರುವ ಮಹಾರಾಜ್ಗೆ ಉಪದೇಶ ಮಾಡಿದ್ದಾರೆ, ಬೃಹಾರಿಗೆ ಉಪದೇಶ ಮಾಡಿದ್ದಾರೆ, ರತ್ನಾಕರ್ ವಾಲ್ಮೀಕಿ ಇದು ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ. ಈಗ ನಾರದ ಮುನಿ ಹೊಗಳೋದು, ಹಾಡೋದು ಮತ್ತು ಬೇರೆಯವ್ರಿಗೂ ಅದನ್ನು ಹೇಳ್ಕೊಡೋದು, ಈ ಥರ ಪ್ರಚಾರ ಮಾಡಿ ನಾರದ ಮುನಿ ಏನು ಮಾಡಿದ್ರು? ಶುದ್ಧ ಭಕ್ತರಾಗೋದ್ರು. ಯಾವುದನ್ನು ಸುಖವೆಂದು ಭಾವಿಸಲಾಗಿದೆ ಅದು ಮಾಯವೇ ಬ್ರಹ್ಮ. ಭಗವಂತನ ಮಾಯಾಶಕ್ತಿ ಎಷ್ಟು ಬಲವತ್ತರವಾದದ್ದರೆಂದು ಕೊಳಕು ಶೌಚದಲ್ಲಿ ವಾಸಿಸುವ ಹಂದಿ ಕೂಡ ಸಂತೋಷವನ್ನು ಅನುಭವಿಸುತ್ತದೆ. ಐಹಿಕ ಜಗತ್ತಲ್ಲಿ ಯಾರೂ ನಿಜವಾಗಿ ಸುಖಿಯಗಲರಾರರು. ಶ್ರೀ ನಾರದ ಮುನಿಗಳು ದುಃಖಿಗಳಾದ ಸಂಸಾರಿಕರಿಗೆ ಬೋಧಿಸಲಕ್ಕಾಗಿ ಎಲ್ಲೆಡ ಸಂಚರಿಸುತ್ತಿದ್ದಾರೆ. ಅವರನ್ನು ಮರಳಿ ಭಗವದ್ಧಾಮಕ್ಕೆ ಕರೆದೊಯ್ಯುವುದು ಅವರ ಜೀವನ ಧ್ಯೇಯ. ಈ ಮಹರ್ಷಿ ನಡೆದ ದಾರಿಯನ್ನು ಅನುಸರಿಸುವ ಎಲ್ಲ ನಿಷ್ಠಪಟ ಭಗವದ್ಭಕ್ತರ ಜೀವನ ಧ್ಯೇಯವೂ ಅದೇ ಆಗಿದೆ. ಸೊ ನಾರದ ಮುನಿ ಅವ್ರ ಭಕ್ತರಾಗಿ, ಅವ್ರ ಶುದ್ಧ ಭಕ್ತರಾಗಿ ಅಲ್ಲೇ ಅವರು ಸ್ಟಾಪ್ ಮಾಡ್ಕೊಂಡಿಲ್ಲ. ಎಲ್ಲೆಲ್ಲಿ ಹೋದರೂ ಅವ್ರಿಗೆಲ್ಲ ಪ್ರಚಾರ ಮಾಡಿ ಅವ್ರನ್ನ ಭಕ್ತರು ಮಾಡಿ ಭಗವಂತನ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಏನೇನು ದಾರಿಯೆಲ್ಲ ಮಾಡಬೇಕು ಎಲ್ಲ ದಾರಿಯೆಲ್ಲ ನಾರದ ಮುನಿ ಮಾಡಿದ್ರು. ಇಂತಹ ಒಂದು ನಾರದ ಮುನಿ ದಾರಿಯನ್ನು ನಾವು ಅನುಸರಿಸಬೇಕು ಅಂತೇಳಿ ಆವಾಗಲೇ ನಮ್ಗೆ ನಿಷ್ಕಪಟ ಭಕ್ತಿ ಬರುತ್ತದೆ ಅಂತ ಹೇಳ್ತಾರೆ. ನಿಷ್ಕಪಟ ಭಗವದ್ಭಕ್ತರ ಅವ್ರದ್ದು ಇದೇ, ಅದು ಗುರಿನೇ ಅದೇ. ಅವರು ಭಕ್ತರಾಗ್ತಾರೆ, ಅವರು ಭಕ್ತಿ ಸೇವೆ ಮಾಡ್ತಾರೆ. ಬೇರೆಯವ್ರನ್ನೂ ಭಕ್ತಿ ಸೇವೆಯಲ್ಲಿ ನಿರಂತರ ಮಾಡಿ ಅವ್ರನ್ನೂ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮುಖ್ಯವಾದ ಗುರಿ ಅದೇ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಚಾಂಡಿಂಗ್ ಮಾಡೋಣ.